ಬೊಮ್ಮಾಯಿಗೇಕೆ ಲೆಹರ್ ಸಿಂಗ್ ಗೆಲುವಿನ ಕ್ರೆಡಿಟ್? ಬಿ ಜೆ ಪಿಯ 3ನೇ ಸ್ಥಾನ ಗೆಲ್ಲಿಸಿದ್ದು ಬಿ ಜೆ ಪಿಗರಲ್ವೇ ಅಲ್ಲ. ಹಾಗಿದ್ರೆ ಈ ಮೂರೂ ಸ್ಥಾನವನ್ನು ಗೆಲ್ಲಿಸಿದ ಕ್ರೆಡಿಟ್ ಮೋದಿಗೋ, ಬಸವರಾಜ ಬೊಮ್ಮಾಯಿಗೋ ಅಥವಾ BSYಗೋ? ಅಕ್ಷಯ್, ಈ ಸ್ಟೋರಿಯನ್ನು ನಾವು ಆರಂಭಿಸೋದಕ್ಕೂ ಮುಂಚೆ ಒಂದು ಫೋಟೋವನ್ನು ಸೂಕ್ಷ್ಮವಾಗಿ ನಮ್ಮ ವ್ಯೂವರ್ಸ್ಗೂ ಹೇಳಬೇಕು, ನಾವು ಕೂಡ ನೋಡಬೇಕು. ಅಕ್ಷಯ್, ಈ ಫೋಟೋವನ್ನು ನೋಡಿದಾಗ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಒಂದು ಸಂದೇಶ ರವಾನೆ ಆಗುತ್ತೆ. ಈ ರಾಜ್ಯದಲ್ಲಿ 2018ರ ಚುನಾವಣೆ ಸಂದರ್ಭದಲ್ಲಿ 104 ಸ್ಥಾನಗಳನ್ನು ಗೆಲ್ಲಿಸಿ ಕೊಟ್ಟಿರಬಹುದಾದಂತಹ ಯಾವ ಒಬ್ಬ ವ್ಯಕ್ತಿ ಇರಬಹುದು, ಆ ವ್ಯಕ್ತಿಯಿಂದಾಗಿ ಮಾತ್ರ 3ಕ್ಕೆ 3 BJP ರಾಜ್ಯಸಭಾ ಸ್ಥಾನಗಳನ್ನು ಗೆದ್ದಿದೆ ಅನ್ನೋದು ಸರಳ ಸುಲಭ ಉತ್ತರ. ಆದಾಗ್ಯೂ ಕೂಡ ಇಲ್ಲಿ ಆ ವ್ಯಕ್ತಿ ಎಲ್ಲಿದ್ದಾರೆ ನೋಡಿ ಅಕ್ಷಯ್. ಮೊದಲ ಅಭ್ಯರ್ಥಿ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಎರಡನೇ ಅಭ್ಯರ್ಥಿ ಜಗ್ಗೇಶ್ ಅವರಿದ್ದಾರೆ, ಲೆಹರ್ ಸಿಂಗ್ ಇದ್ದಾರೆ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ, ಕಿಶನ್ ರೆಡ್ಡಿ ಉಸ್ತುವಾರಿ ಅವರಿದ್ದಾರೆ, ಈ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಇವರೆಲ್ಲರೂ ಮುಂದಿನ ಸಾಲಲ್ಲಿದ್ದರೆ ಈ ರಾಜ್ಯದಲ್ಲಿ BJPಯನ್ನು ಕಟ್ಟಿ ಬೆಳೆಸಿ 2 ಅಂಕಿಯ ಪಕ್ಷವನ್ನು ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಿದ ಛಲದಂಕಮಲ್ಲ BS ಯಡಿಯೂರಪ್ಪ ಅವರು ಮೂಲೆ ಗುಂಪಾಗಿದ್ದಾರೆ ಅನ್ನುವಂಥದ್ದು ಈ ಫೋಟೋದಿಂದ ಸ್ಪಷ್ಟವಾಗಿ ಕಾಣಿಸುತ್ತೆ. ರಾಜ್ಯದಲ್ಲಿ BJP ರಾಜ್ಯಸಭೆಯ 3 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾರಣ ಅಲ್ಲಿ ದೆಹಲಿಯಲ್ಲಿ ಕೂತು ಅಪರೂಪಕ್ಕೆ 21 ರೆಲೆಗಳನ್ನು ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲ. ನಾನು ಇದನ್ನು ಘಂಟಾಘೋಷವಾಗಿ ಹೇಳ್ತೀನಿ. ಅದಕ್ಕೆ ಎಕ್ಸಾಂಪಲ್ ಮೋದಿ ಅವರಿಲ್ಲದೇ ರಾಜ್ಯದಲ್ಲಿ 2008ರಲ್ಲಿ ಇವರು 110 ಸ್ಥಾನಗಳನ್ನು ಹೇಗೆ ಗೆಲ್ಲಿಸ್ಕೊಟ್ಟಿದ್ರು. ಮತ್ತು ಮೋದಿ ಅಲೆ ಇಲ್ದಾಗ್ಲೇ 110 ಗೆಲ್ಲಿಸಿದವರು ಮೋದಿ ಅಲೆ ಇದ್ದ ಮೇಲೆ ಗೆಲ್ಲಿಸಬೇಕಾಗಿದ್ದು 104 ಅಲ್ಲ, 144. 150ರ ಒಂದು ಮಿಷನ್ ಇತ್ತು. ಆದಾಗ್ಯೂ ಕೂಡ ಅಕ್ಷಯ್, ಈ ಫೋಟೋವನ್ನು ನಾವು ನೋಡ್ಕೊಳ್ತಾನೆ ಈ ವಿಚಾರಕ್ಕೆ ಬಂದರೆ ನಾವು ಅಕ್ಷಯ್, ಇವತ್ತು ನೀವು BJP 3 ಸ್ಥಾನಗಳನ್ನು ಗೆದ್ದಿದೆ ಅಂದರೆ ಆ ಕ್ರೆಡಿಟ್ ಯಾರಿಗೆ ಕೊಡ್ತೀರ? ಕ್ರೆಡಿಟ್ನ ಸರಳ ಸೂತ್ರ ಏನು ಈ ರಾಜ್ಯಸಭಾ ಚುನಾವಣೆಯಲ್ಲಿ? ಬಸ್ಸು ಅವರೇ, ಕ್ರೆಡಿಟ್ ಯಾರಿಗೆ ಆ್ಯಕ್ಚುಲಿ ಹೋಗ್ಬೇಕೇನೋ ಅಂತದಕ್ಕಿಂತ ಮುಂಚೆ BJP ಅವರು ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ. ದಿ ವಿಕ್ಟ್ರಿ, ಅದು ಇಂಗ್ಲಿಷಲ್ಲಿ ಫಾರ್ ಎಕ್ಸಾಂಪಲ್, ಅಂದ್ರೆ ಅದು ನರೇಂದ್ರ ಮೋದಿ ಅವ್ರಿಗೆ ಅರ್ಥ ಆಗಬೇಕಲ್ಲ, ಖಂಡಿತ ಕನ್ನಡದಲ್ಲಿ ಅರ್ಥ. ಯಾಕಂತ ಹೇಳಿದ್ರೆ ಈ ಮೆಸೇಜ್ ಬರೀ ಇಂಗ್ಲಿಷಲ್ಲಿ ಅಷ್ಟೇ ಇದೆ. ದಿ ವಿಕ್ಟ್ರಿ ಆಫ್ ಆಲ್ ಅವರ್ 3 candidates in today's Rajya Sabha election is a reflection of BJP's development politics under PM Shri Narendra Modi. This success is an indicator of how Karnataka is going to overwhelmingly vote BJP back to power in the 2023 assembly election ಅಂತೇಳಿ ಇಂಗ್ಲೀಷಲ್ಲಿ ಟ್ವೀಟ್ ಮಾಡಿದ್ದಾರೆ. ಇದನ್ನು ಕನ್ನಡದಲ್ಲಿ ಮಾಡಿಲ್ಲ BJP ಅವರು, ಇಂಗ್ಲೀಷಲ್ಲಿ ಟ್ವೀಟ್ ಮಾಡಿ ನರೇಂದ್ರ ಮೋದಿ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಬೇಸಿಕ್ಕು ವಿಧಾನ ಪರಿಷತ್ತು, ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಒಂದು ಬಿಟ್ಟು ನಾನು ಹೇಳ್ತಾ ಇರುವಂಥದ್ದು, ಮತ್ತು ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದು ಬಿಟ್ಟು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೆಯುವಂಥದ್ದು ಮತ್ತು ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ ನಡೆಯುವಂಥದ್ದು ಇದೆಯಲ್ಲ, ಏನು ಭಾರಿ ದೊಡ್ಡ ಬ್ರಹ್ಮಾಂಡ ಮ್ಯಾಥಮೆಟಿಕ್ಸ್ ಏನಲ್ಲ. ಸಿಂಪಲ್, ವೆರಿ 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 ಸಿಂಪಲ್. ಬಸವರು ಹೇಳಿದಾಗೆ ವಿಧಾನಸಭೆಯಲ್ಲಿ ನಿಮ್ಮ ಶಾಸಕರು ಎಷ್ಟಿದ್ದಾರೆ ಎನ್ನುವಂಥದ್ದು ಆಧಾರದ ಮೇಲಷ್ಟೇ ಗೆಲ್ಲುವಂಥದ್ದು. ಖಂಡಿತ ಅದರ ಆಧಾರ ಅಷ್ಟೇ. ಶಾಸಕರ ಆಧಾರದ ಮೇಲೆ ಶಾಸಕರ ಸಂಖ್ಯೆ, ಒಂದು ಪಕ್ಷ BJP, ಕಾಂಗ್ರೆಸ್ ಅಥವಾ JDS ಇವರ ಬಳಿ ಎಷ್ಟು ಶಾಸಕರಿದ್ದಾರೆ ಎನ್ನುವಂಥದ್ರ ಆಧಾರದ ಮೇಲೆಯೇ ರಾಜ್ಯಸಭೆಯಲ್ಲಿ ಆ ಪಕ್ಷಕ್ಕೆ ಎಷ್ಟು ಸೀಟನ್ನು ಗೆಲ್ಲಬಹುದು ಎನ್ನುವಂಥದ್ದು ನಿರ್ಧಾರ ಆಗುವಂಥದ್ದು. ಅದು ಬಿಟ್ಟರೆ ಎಕ್ಸ್ಟ್ರಾರ್ಡಿನರಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಆದಂತಹ ಸಂದರ್ಭದಲ್ಲಿ ಅದು ಎಲ್ಲಿ ಆಗಿದೆ ಅಂತಲೂ ಹೇಳ್ತೀವಿ. ಬಿಕಾಸ್ ಕ್ರೆಡಿಟ್ ಯಾಕೆ ಕೊಡಬೇಕು, ಯಾರಿಗೆ ಕೊಡಬಾರದು, ಯಾರಿಗೆ ಕೊಡಬೇಕು ಎನ್ನುವಂಥ ಪ್ರಶ್ನೆಗಳು ಬಂದಾಗ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಇವರು ಹೇಳಿದಾರಲ್ಲ, ನರೇಂದ್ರ ಮೋದಿ ಅವರ ಡೆವಲಪ್ಮೆಂಟ್ ಅಜೆಂಡಾಗೆ ರಾಜ್ಯಸಭೆಯ ದೊಡ್ಡ ಸುಳ್ಳು. ಅದು ಆಕ್ಚುಲಿ ಇಟ್ ಇಸ್ ದೊಡ್ಡ ಸುಳ್ಳು, ಹಸಿ ಸುಳ್ಳು. ಅದು ಕಾಂಗ್ರೆಸ್ ಅವರು ಸೋನಿಯಾ ಗಾಂಧಿಗೆ ಟ್ಯಾಗ್ ಮಾಡಿದ್ರು ಕೂಡ ಅದು ದೊಡ್ಡ ಸುಳ್ಳು, ಅದು ಹಸಿ ಸುಳ್ಳೆ. JDS ಅವರು ಒಂದು ವೇಳೆ ಅವ್ರು ಗೆದ್ದಿದ್ದು ಅದನ್ನ ನಮಗೆ ಜನತೆ ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ ನಮ್ಮನ್ನೇ ಅಧಿಕಾರಕ್ಕೆ ತರ್ತಾರೆ ಅಂತ ಅವರು ಹೇಳಿದ್ರು ಕೂಡ ಅದು ಹಸಿ ಸುಳ್ಳು. ಬಿಕಾಸ್ ಶಾಸಕರು ನಿಮ್ಮ ರಾಜ್ಯಸಭೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು ಅಷ್ಟೇ, ಬೇರೆ ಇದು ಏನಿಲ್ಲ. ಮಾತು ಜನ ಓಟ್ ಹಾಕಿರುವಂಥದ್ದಲ್ಲ, ಜನ ಓಟ್ ಹಾಕಿ ಕಳಿಸಿರುವಂಥವ್ರು ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರಿಂದ ನರೇಂದ್ರ ಮೋದಿ ಅವರ ಡೆವಲಪ್ಮೆಂಟ್. ಆಮೇಲೆ ಇಲ್ಲಿ BJP ಅವರು ಹೇಳಿದ್ದಾರೆ 2023 ಅಸೆಂಬ್ಲಿ ಎಲೆಕ್ಷನ್ಗೆ BJP
ಕಂಬ್ಯಾಕ್ ಆಗ್ಲಿಕ್ಕಿದ್ದು ಅಂತ. ಅದು ಕೂಡ ದೊಡ್ಡ ಬೋಗಸ್ಸು. ಇಟ್ಸ್ ರಾಜ್ಯಸಭಾ ಚುನಾವಣೆ ಮೇಲೆ ಇದೆ, ರಾಜ್ಯದಲ್ಲಿ ಏನಾದರೂ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಿರ್ಧಾರ ಆಗುತ್ತೆ ಅನ್ನೋದಾದ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಮೂರ್ಖತನದ ರಾಜಕೀಯ ವಿಶ್ಲೇಷಣೆ ಮತ್ತೊಂದಿರ್ಲಿಕ್ಕಿಲ್ಲ. ಬಟ್ ನಿನ್ನೆ ನಾವು JDS ಕಾಂಗ್ರೆಸ್ ಬಗ್ಗೆ ಹೇಳುವಂತ ಸಂದರ್ಭ ಅಲ್ಲ, ನೀವು ಅದಕ್ಕೊಂದು ಎಕ್ಸಾಂಪಲ್ 2017ರ ರಾಜ್ಯಸಭಾ ಚುನಾವಣೆಯಲ್ಲಿ ಎರಡರ ಜೊತೆಲಿ ಒಂದು ಎಕ್ಸ್ಟ್ರಾ ಕಾಂಗ್ರೆಸ್ ಗೆದ್ದಿತ್ತು. ಹಾಗಿದ್ರೆ ಕಾಂಗ್ರೆಸ್ 2018ರ ಚುನಾವಣೆಯಲ್ಲಿ 120 ಸೀಟ್ ಗೆಲ್ಬೇಕಿತ್ತು. ಮತ್ತೆ ಕಾಂಗ್ರೆಸ್ ಗೆಲ್ಲಿಲ್ಲ. ರಾಜ್ಯಸಭಾ ಚುನಾವಣೆ ಅಂದ್ರೆ ಅವರೇನು ಜನರಿಂದ ಆಯ್ಕೆಯಾಗಿ ಬರ್ತಾ ಇರೋಂಥವ್ರಲ್ಲ. ಪರೋಕ್ಷ ಮತದಾನದಲ್ಲಿ ಗೆದ್ದು ಹೋಗೋದು ಜನರಿಂದ ಪರೋಕ್ಷ ಮತದಾನ ಅಷ್ಟೇ. ಈಗ ರಾಷ್ಟ್ರಪತಿಗಳನ್ನ ನಾವು ಹೇಗೆ ಪರೋಕ್ಷ ಮತದಾನದ ಮೂಲಕ, ಜನಸಾಮಾನ್ಯರು ಪರೋಕ್ಷ ಮತದಾನ, ಬಟ್ ಶಾಸಕರು ಸಂಸದರು ನೇರ ಮತದಾನದ ಮೂಲಕ ಆಯ್ಕೆ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ, ವಿಧಾನಸಭೆಯಲ್ಲಿ ಶಾಸಕರ ಸಂಖ್ಯೆ ಎಷ್ಟಿದೆ ಎನ್ನುವಂಥದ್ರ ಆಧಾರದ ಮೇಲೆ ಅಷ್ಟೇ ರಾಜ್ಯಸಭೆಯಲ್ಲಿ ಒಂದು ಪಕ್ಷ ಎಷ್ಟು ಸೀಟ್ ಗೆಲ್ಲುತ್ತೆ ಎನ್ನುವಂಥದ್ದನ್ನ ನಿರ್ಧಾರ ಮಾಡುತ್ತೆ. ಮುಂದಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಿನ್ನೆ ನಾವು ಕಾಂಗ್ರೆಸ್ JDS ಇದ್ದು ಬಗ್ಗೆ ಮಾತಾಡಿದ್ವಿ, ಬಟ್ ಅದು ಬೇರೆ ಕಂಟೆಸ್ಟ್ ಇದೆ, ಅದರಲ್ಲಿ ದರ್ ಇಸ್ ಬೇರೆ ಲೆಕ್ಕಾಚಾರ. ಸಿಂಪಲ್ ಆಗಿ ಅಕ್ಷಯ್, ತಂತ್ರ, ರಣತಂತ್ರ, XYZ ಯಾವುದು ಕೂಡ ಬಿಜೆಪಿಯಲ್ಲಿ ಆಗಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಚ್ಚುವರಿ ಅಂದರೆ ನೀವು ಹೇಳ್ದಂತೆ ಹೆಚ್ಚುವರಿಯಾಗಿ ಏನು SR ಶ್ರೀನಿವಾಸ್ ಅವರು ಬಿಜೆಪಿಗೆ ಹಾಕಿರಬಹುದು ಅನ್ನುವಂತಹ ಮತ ಏನಿದೆ, ಅದೊಂದು ಮಾತ್ರ ಇಲ್ಲಿ ತಂತ್ರದ ರೀತಿ ಕಾಣಿಸುತ್ತೆ. ಅದು ಕೂಡ ಇವ್ರಿಗೇನು ಇವರಾಗಿ ಮಾಡಿಕೊಂಡ ತಂತ್ರದಿಂದ ಬಂದಂತಹ ಫಲ ಅಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಮೇ 31ನೇ ತಾರೀಕು ಯಾವಾಗ ಕಾಂಗ್ರೆಸ್ ಅವರು ಎರಡನೇ ಅಭ್ಯರ್ಥಿ ಹಾಕಿ, BJP ಅವರು ಯಾವಾಗ ಮೂರನೇ ಅಭ್ಯರ್ಥಿಯಾಗಿ, ಯಾವಾಗ ಕಾಂಗ್ರೆಸ್ ಮತ್ತೆ JDS ನಡುವೆ ತಿಕ್ಕಾಟ ಜಾಸ್ತಿ ಆಗ್ಬಿಡ್ತು, ಇವ್ರದ್ದು ಮೈತ್ರಿ ಸಾಧ್ಯನೇ ಇಲ್ಲ ಅಂತ ಬಹುತೇಕ ಕನ್ಫರ್ಮ್ ಆಯಿತು, ಅವತ್ತಿಗೆ ಕಳೆದ ಈ ಚುನಾವಣೆ ಮತದಾನ ನಡೆಯುವುದಕ್ಕಿಂತ ಹಿಂದಿನ ಇದರಲ್ಲೇ ನಾವು ಹೇಳಿದ್ವಿ ವಿಡಿಯೋದಲ್ಲಿ, ಲೆಹರ್ ಸಿಂಗ್ಗೆ ಗೆಲ್ತಾರೆ ಅಂತ. ಇಟ್ಸ್ ಕನ್ಫರ್ಮ್, ಅದು ಏನಿಲ್ಲ ಅದರಲ್ಲಿ. ಆಮೇಲೆ ಇವರು ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಆಮೇಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, JP ನಡ್ಡಾ ಅವರೆಲ್ಲ ಹೋಗಿ ಬೊಮ್ಮಾಯಿ ಅವರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನಿಮ್ಮ ಪ್ರಯತ್ನದ ತಂತ್ರದಿಂದ ಗೆದ್ದಿದೀವಿ ಅಂತ. ತಂತ್ರನೂ ಇಲ್ಲ, ಮಂತ್ರನೂ ಇಲ್ಲ. ಬಸವರು ಹೇಳಿದ ಹಾಗೆ BJP ಬಲಿ ಇದ್ದಿದ್ದು 120 ಪ್ಲಸ್ ನಾಗೇಶ್ ಮತ್ತೆ ಮಹೇಶ್ ಅವ್ರದ್ದು 122 ವೋಟ್ ಬಿದ್ದಿದೆ. ಒಂದು JDS ಇಂದ ಹೋಗಿರುವಂತದ್ದು. JDS ಇಂದ ಹೋಗದೆ ಇದ್ರೂ ಕೂಡ ಲೆಹರ್ ಸಿಂಗ್ ಅವರೇ ಗೆಲ್ತಾ ಇದ್ರು. ಅಲ್ಲಿ BJP ಅವ್ರದ್ದೇ ವೋಟ್ ಸಾಕಿತ್ತು. ಖಂಡಿತ. ಸೊ ಈಗ ರಿಯಲ್ ಕ್ರೆಡಿಟ್ ಯಾರಿಗೆ ಕೊಡ್ಬೇಕು? ಅಲ್ಲ, ಇದ್ರ ಜೊತೆಲಿ ಇಷ್ಟು ದಿನ ಎಲ್ಲ ನಾವು ಕಾಂಗ್ರೆಸ್ ರಣತಂತ್ರ ಅಂತೆಲ್ಲ ಹೇಳ್ತಿದ್ವಲ್ಲ, ಕಾಂಗ್ರೆಸ್ ಯಾಕೆ ರಣತಂತ್ರ ಅಂತ ಹೇಳ್ತಿದ್ವಿ? ಇವ್ರ ಹತ್ರ ನಂಬರ್ ಇತ್ತು, ನಂಬರಿಂದ BJP ಗೆದ್ದಿದೆ, ಅವ್ರಿಗೆ ತಂತ್ರಗಾರಿಕೆ ಏನು ಬೇಕಿರಲಿಲ್ಲ. ಆದರೆ ಕಾಂಗ್ರೆಸ್ ಇಲ್ಲಿ ರಣತಂತ್ರ ಮಾಡಿದೆ. ಆ ತಂತ್ರಗಾರಿಕೆಯ ಭಾಗವಾಗಿಯೇ JDSನ ಒಂದು ಜಾತ್ಯತೀತ ಅಗ್ನಿ ಪರೀಕ್ಷೆಯನ್ನು ಮಾಡೋಕೆ ಸಾಧ್ಯವಾಗಿದ್ದು. ಅದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳಲೇಬೇಕಾಗುತ್ತೆ. ರಿಯಲ್ ಪ್ಲಾನ್ ಮಾಡಿರುವಂಥದ್ದು ನೋಡಿದ್ರೆ ಓನ್ಲಿ ಕಾಂಗ್ರೆಸ್ ಆಕ್ಚುಲಿ ಆಟ ಆಡಿದ್ದು ಅಂತ ಹೇಳಿದ್ರೆ ಓನ್ಲಿ ಕಾಂಗ್ರೆಸ್. ಆ ಆಟದ ಕಾರಣದಿಂದ BJPಗೆ ಲಾಭ ಆಗಿಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಲುಕ್ಸಾನ್, JDSಗೆ ಲುಕ್ಸಾನ್ ಆಗಿ BJPಗೆ ಲಾಭ ಆಗಿರುವಂಥದ್ದು. ಬಿಕಾಸ್ ಆಫ್ JDSನವರು ಅವರ ಪೊಸಿಷನ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವ್ರು ರೆಡಿ ಇಲ್ಲದೆ ಇರೋ ಕಾರಣ ಒಂದು ಜಿದ್ದು, ಒಂದು ವೈಯಕ್ತಿಕ ಜಿದ್ದು ಹೇಳ್ಬೇಕಂದ್ರೆ. ಯಾಕಂದರೆ ಪಕ್ಷಗಳು ವೈಯಕ್ತಿಕ ನಿರ್ಧಾರಗಳನ್ನು ತಗೊಂಡೋಗಿ ರಾಜಕಾರಣ ಮಾಡುವಂಥವಲ್ಲ. ಇಲ್ಲಿ ಕುಮಾರಸ್ವಾಮಿ ಅವರ ವೈಯಕ್ತಿಕ ಜಿದ್ದು ಸಿದ್ದರಾಮಯ್ಯರ ವಿರುದ್ಧ ಇದ್ದಂಥದ್ದು ಒಂದು ಕಡೆ ಇಟ್ಕೊಂಡ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಕುಮಾರಸ್ವಾಮಿ ಮೇಲಿನ ವೈಯಕ್ತಿಕ ಜಿದ್ದು ಅಂತ ನೀವು ಪರಿಗಣನೆ ಮಾಡೋದೇ ಆದರೆ ಇವರಿಬ್ಬರೂ ಸೇರಿಕೊಂಡು ಮಾಡಿದ್ದೇನು. ಎಲ್ಲಕ್ಕಿಂತ ಮಿಗಿಲಾಗಿ JDSನ ಹೆಚ್ಚುವರಿ ಒಂದು ಮತ ಲೆಹರ್ ಸಿಂಗ್ ಅವರಿಗೆ ಬಿದ್ದು ಗೆದ್ದಿದೆ ಅನ್ನೋದಾದರೆ JDS ಲೆಹರ್ ಸಿಂಗ್ ಅವರನ್ನು ಗೆಲ್ಲಿಸಿದೆ. 25ರ ಜೊತೆಯಲ್ಲಿ ಒಂದು ಹೆಚ್ಚುವರಿ ಸ್ಥಾನವನ್ನು ಮನ್ಸೂರ್ ಅಲಿ ಖಾನ್ ಅವರು ಪಡ್ಕೊಂಡಿದ್ದಾರೆ ಅಂದರೆ ಆತ್ಮಸಾಕ್ಷಿಯ ಒಂದು ಮತ ಹೆಚ್ಚುವರಿಯಾಗಿ ಮನ್ಸೂರ್ ಅಲಿ ಖಾನ್ ಅವರಿಗೆ JDS ಕೊಟ್ಟಿದೆ. ಶ್ರೀನಿವಾಸ್ ಗೌಡರು ಕೊಟ್ಟಿದ್ದಾರೆ ಕೋಲಾರದಿಂದ. ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡಿದ್ರೆ ತಂತ್ರಗಾರಿಕೆ ನಿಜಕ್ಕೂ ನಡೆದಿರೋದು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ದು. ಈಗ ಕ್ರೆಡಿಟ್ ಯಾರಿಗೆ ಕೊಡಬೇಕು? ಖಂಡಿತ BJP 3 ರಾಜ್ಯಸಭಾ ಸ್ಥಾನಗಳನ್ನ ಯಾವುದೇ ಆತಂಕವಿಲ್ಲ, ಏನು ಆತಂಕ ಇಲ್ದೇನೆ ಗೆದ್ದಿದ್ದಾರೆ. ಇಲ್ಲಿ ಬೊಮ್ಮಾಯಿ ಅವರಿಂದ ಯಾವ ತಂತ್ರನೂ ಆಗಿಲ್ಲ, ಮಂತ್ರನೂ ಆಗಿಲ್ಲ. ಆಕ್ಚುಲಿ ರಿಯಲ್ ಕ್ರೆಡಿಟ್ ಕೊಡಬೇಕಾಗಿರೋದು ಯಾರಿಗೆ ಬಸವರೇ? ಖಂಡಿತವಾಗ್ಲೂ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅವರಿಗೆ ಮಾತ್ರನೇ ಕೊಡಬೇಕು. ಆದರೆ ಈ ಫೋಟೋ ನೋಡಿ, ಮೂಲೆ ಗುಂಪು ಅನ್ನುವಂಥ ಶಬ್ದಕ್ಕೆ ಸರಿಯಾದ ಸಾಕ್ಷಿ ಮತ್ತು ನಿದರ್ಶನ ಇದು ಕ್ಲೀನಾಗಿ ಕಾಣಿಸ್ತಾ ಇದೆ.
ಯಡಿಯೂರಪ್ಪ ಅವರು 104 ಸ್ಥಾನ ಗೆಲ್ಲದೆ ಹೋಗಿದ್ದಿದ್ರೆ, ಆಮೇಲೆ ಆಪರೇಷನ್ ಅನ್ನು ಮಾಡದೆ ಹೋಗಿದ್ದಿದ್ರೆ, ಸರ್ಕಾರವನ್ನು ರಚನೆ ಮಾಡಕ್ಕೆ ಆಗದೆ ಹೋಗಿದ್ದಿದ್ರೆ, ಸಾಲು ಸಾಲು ಉಪಚುನಾವಣೆಗಳಲ್ಲಿ BJPಯನ್ನು ಗೆಲ್ಲಿಸ್ಕೊಳ್ಳೋಕೆ ಆಗದೆ ಹೋಗಿದ್ದಿದ್ರೆ 122 ಸ್ಥಾನ ಎಲ್ಲಿಗೆ ಬರ್ತಿತ್ತು? 3 ರಾಜ್ಯಸಭಾ ಸ್ಥಾನಗಳನ್ನು ಇವರು ಹೇಗೆ ಗೆಲ್ತಿದ್ರು? ಯಾಕಂದರೆ 2018ರಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, 21 ರ್ಯಾಲಿಗಳನ್ನು ಮೋದಿಯವರು ಮಾಡ್ತಾರೆ. ಮೋದಿ ಅಲೆ ಅಂದರೆ ಎಷ್ಟು ದೊಡ್ಡ ಅಲೆ ಅದು. ಕನಿಷ್ಠ 224ರಲ್ಲಿ 200 ಸ್ಥಾನಗಳನ್ನಾದರೂ ಗೆಲ್ಲುವಂಥದ್ದು, ಅದು ನಿಜವಾದ ಮೋದಿ ಅಲೆ. ಅಂತಹ ಕೆಲಸ ನಿಜಕ್ಕೂ ರಿಸಲ್ಟಲ್ಲಿ ಆಯಿತು. ಯಾಕಂದರೆ 2008ರಲ್ಲೇ ಯಡಿಯೂರಪ್ಪ ಅವರು 110 ಸ್ಥಾನಗಳನ್ನು ಗೆದ್ದಿದ್ರು ಅಂದರೆ ಆ ಛಲದಂಕ ಮಲ್ಲನ ತಾಕತ್ತು ಎಂಥದ್ದು, ಸ್ಥಳೀಯ ನಾಯಕತ್ವ ಎಂಥದ್ದು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅಕ್ಷಯ್, ಬಸವರಾಜ ಬೊಮ್ಮಾಯಿ ಅವರಿಗೆ ಯಾಕೆ ಇಲ್ಲಿ ಕ್ರೆಡಿಟ್ ಕೊಡಬೇಕು? ಆಮೇಲೆ ವೆರಿ ಇಂಪಾರ್ಟೆಂಟ್, ನನಗೆ ಇವತ್ತು ನಿನ್ನೆ ರಾಜ್ಯಸಭೆಯಲ್ಲಿ 3 ಸ್ಥಾನ ಗೆದ್ದ ಖುಷಿಯಲ್ಲಿ, ಸೊ ನನಗೆ ನಾನು ಲಿಟ್ಲ್ ಸರ್ಪ್ರೈಸ್ ಆಗಿ ಏನಕ್ಕೆ ಅಂತ ಹೇಳಿದ್ರೆ, ಬೊಮ್ಮಾಯಿ CM ಆದ ಬಳಿಕ BJP ವಿಧಾನಸಭೆ ಉಪಚುನಾವಣೆಯಲ್ಲಿ ಬೊಮ್ಮಾಯಿ ಅವರ ಸ್ವಂತ ಊರಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತಿದೆ. ನಗರ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಸ್ವಕ್ಷೇತ್ರದಲ್ಲಿ ಸೋತಿದೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಡೆದಂತ ಚುನಾವಣೆಯಲ್ಲಿ ಎಗೇನ್ ಬೊಮ್ಮಾಯಿ ಅವರ ಜಿಲ್ಲೆಯಲ್ಲೇ BJPಗೆ ಮುಖಭಂಗ ಆಗಿದೆ. ಖಂಡಿತ. ವಿಧಾನ ಪರಿಷತ್ನಲ್ಲಿ ಅನ್ಲೆಸ್ ಈ ಕಳೆದ ಏನು ಈಗ ನಡೆದಂತ ವಿಧಾನಸಭೆಯಿಂದ ವಿಧಾನ ಪರಿಷತ್ ನಡೆದಂತ ಚುನಾವಣೆ ಅಲ್ಲದೆ ಹೋಗಿದ್ದಿದ್ರೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮೆಜಾರಿಟಿನೂ ಬಂದಿರಲಿಲ್ಲ. ಕಳೆದ ಸಲ ಚಾನ್ಸ್. ಹೌದು. ಈಗ ಬೆಳಗಾವಿಯಲ್ಲೇ ಸೋತ್ರಲ್ಲ. ಖಂಡಿತ ಅಲ್ಲ, ಹುಬ್ಳಿ ಧಾರವಾಡ ಹಾವೇರಿಯ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ದ್ವಿಸದಸ್ಯ ಕ್ಷೇತ್ರದಲ್ಲಿ ಮೊದಲ ಪ್ರಾಶಸ್ತ್ಯದಲ್ಲಿ ಗೆದ್ದವರು ಯಾರು? ಕಾಂಗ್ರೆಸ್ನ ಸಲೀಂ ಅಹ್ಮದ್ ಅವರು, BJP ಅವರಲ್ಲ. ಸೊ ಹಾಗೆ ನೋಡಕ್ ಹೋದ್ರೆ, ಸೊ ರಾಜ್ಯಸಭೆಯಲ್ಲಿ BJP 3 ಸ್ಥಾನ ಗೆದ್ದ ಕ್ರೆಡಿಟ್ ಅನ್ನ ಬೊಮ್ಮಾಯಿ ಅವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲ. ಬಸವರಾಜ್ ಅವರು ಹೇಳಿದ ಹಾಗೆ ಇಟ್ಸ್ ಕ್ರೆಡಿಟ್ ಯಾರಿಗಾದ್ರೂ ಕೊಡೋದಾದ್ರೆ ಇಟ್ಸ್ ಓನ್ಲಿ ಮಿಸ್ಟರ್ BS ಯಡಿಯೂರಪ್ಪ. ಬಿಕಾಸ್ 104 ಸ್ಥಾನ 2018ರ ವಿಧಾನಸಭೆಯಲ್ಲಿ 104 ಸ್ಥಾನವನ್ನು ಗೆಲ್ಲಿಸಿಕೊಂಡು ಬಂದಿದ್ದು, ಜೊತೆಗೆ ಯಡಿಯೂರಪ್ಪ ಅವರ ನಾಯಕತ್ವವನ್ನು ಒಪ್ಪಿ ಆಪರೇಷನ್ ಕುಮಾರ ಮುಖಾಂತರ JDS ಮತ್ತು ಕಾಂಗ್ರೆಸ್ನ ಶಾಸಕರು BJPಗೆ ಬಂದಿದ್ರ ಕಾರಣದಿಂದ ರಾಜ್ಯಸಭೆಯಲ್ಲಿ ಈಗ 3 ಸ್ಥಾನ ಗೆದ್ದಿರುವಂಥದ್ದು. 2020ರಲ್ಲೂ ಕೂಡ KC ರಾಮಮೂರ್ತಿ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ BJP ಗೆದ್ಕೊಂಡಿರುವಂಥದ್ದು. ಇಲ್ಲದಿದ್ದರೆ 3 ಸ್ಥಾನ ಗೆಲ್ಲಿಕ್ಕೆ ಸಾಧ್ಯನೇ ಇರ್ತಾರಲ್ಲ. ಬಟ್ ಆ್ಯಕ್ಚುಲಿ ಯಾರಿಗಾದರೂ ಮೋದಿ, ಅಮಿತ್ ಶಾ ಮತ್ತು ನಡ್ಡಾ ಅವರಿಗೆ ಕ್ರೆಡಿಟ್ ಕೊಡಬೇಕು ರಾಜ್ಯಸಭಾ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಓನ್ಲಿ 2 ಪರ್ಸನ್ಸ್ ಆರ್ ದೇರ್ ಈ ಸಲದ ಚುನಾವಣೆಯಲ್ಲಿ. ಮಹಾರಾಷ್ಟ್ರದಲ್ಲಿ ಬಸವ ಅವರೇ, ಮಹಾರಾಷ್ಟ್ರದಲ್ಲಿ ನೋಡಿ, ಮಹಾಮೈತ್ರಿಕೂಟದ 3 ಪಕ್ಷಗಳು ಕಾಂಗ್ರೆಸ್, ಶಿವಸೇನೆ, NCP, BJP ಒಂದು ಆಸ್ ಎಸ್. ಸೊ 3 ಪಕ್ಷಗಳ ಎದುರು BJP ಒಂದು ದೊಡ್ಡ ಶಕ್ತಿಯಾಗಿ ಸ್ಪರ್ಧಿಸಿ ಮಹಾಮೈತ್ರಿಕೂಟ ಗೆದ್ದಿದ್ದು 3 ಸ್ಥಾನ ಮಾತ್ರ. BJP ಉಳಿದ 3 ಸ್ಥಾನಗಳನ್ನು BJP ಗೆಲ್ತು. ಆಮೇಲೆ 6ನೇ ಸ್ಥಾನ ಹೇಗೆ ಕರ್ನಾಟಕದಲ್ಲಿ ಲೆಹರ್ ಸಿಂಗ್, ಮನ್ಸೂರ್ ಅಲಿ ಖಾನ್ ಮತ್ತೆ ಕುಪೇಂದ್ರ ರೆಡ್ಡಿ ಅವರ ನಡುವೆ ಪೈಪೋಟಿ ನಡೆಯಿತು, ಮಹಾರಾಷ್ಟ್ರದಲ್ಲಿ ಈಗ ಇವತ್ತು ಬೆಳಗಿನ ಜಾವ ಬಂದ ರಿಸಲ್ಟ್ ನಲ್ಲೂ ಕೂಡ 6ನೇ ಸ್ಥಾನಕ್ಕೋಸ್ಕರ ಸಂಜಯ್ ಪವಾರ್ ಶಿವಸೇನೆದ್ದು, ಆಮೇಲೆ BJP ಅಭ್ಯರ್ಥಿಯ ನಡುವೆ ಪೈಪೋಟಿ ನಡೆದು BJP ಅಭ್ಯರ್ಥಿ ಗೆದ್ರು ಅಂತ ಹೇಳೋದು. ಆಮೇಲೆ ಅಲ್ಲಿ ಏನು ಅಂತ ಹೇಳಿದ್ರೆ, ರಿಯಲ್ ಆಗಿ ದೇವೇಂದ್ರ ಫಡ್ನವೀಸ್ ಪ್ಲಾನ್ ಎಕ್ಸಿಕ್ಯೂಟ್ ಆಗಿದೆ. ಸುಮಾರು 12 ಮಂದಿ ಸ್ವತಂತ್ರ ಪಕ್ಷೇತರ ಮತ್ತೆ ಸಣ್ಣ ಪುಟ್ಟ ಪಕ್ಷಗಳ ಶಾಸಕರು ಯಾರು ಮಹಾಮೈತ್ರಿಕೂಟ ಉದ್ಧವ್ ಠಾಕ್ರೆ ಜೊತೆ ಇದ್ರು, ಅವರೆಲ್ಲರೂ ಕೂಡ BJPಗೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಮತ ಹಾಕಿದ್ರಿಂದ ಶಿವಸೇನೆಗೆ ಮುಖಭಂಗ ಆಗಿರೋದು, ಮಹಾಮೈತ್ರಿಕೂಟ. ಇಲ್ಲೂ ಕೂಡ ನಾವು ಕ್ರೆಡಿಟ್ ಕೊಡಬೇಕಾದ್ರೆ ಅದು ದೇವೇಂದ್ರ ಫಡ್ನವೀಸ್ ಅವರಿಗೆ ಕೊಡಬೇಕಾಗಿತ್ತು. ಇದು ನಿಜವಾದ ತಂತ್ರಗಾರಿಕೆ. ಕರ್ನಾಟಕದಲ್ಲಿ BJP ಮಾಡಿದ್ದು ತಂತ್ರಗಾರಿಕೆನೂ ಅಲ್ಲ, ಮಂತ್ರಗಾರಿಕೆನೂ ಅಲ್ಲ. ಹರಿಯಾಣದಲ್ಲೂ ಕೂಡ ಅಷ್ಟೇ ನೋಡಿ, ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ಗೆ ಇದ್ದ 2 ಸ್ಥಾನದಲ್ಲಿ ಕಾಂಗ್ರೆಸ್ಗೆ 1 ಸ್ಥಾನನೇ ಇಲ್ದಂಗೆ ಮಾಡಿಬಿಟ್ರು ಅಜಯ್ ಮಕ್ಕೇನ್ ಅವರಿಗೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಲೋಕಲ್ ಅಲ್ಲಿ ನಾಯಕರು ಲಾಲ್ ಕಟ್ಟಾರ್ ಅವ್ರದ್ದೆಲ್ಲ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಅದೆಲ್ಲ ತಂತ್ರಗಾರಿಕೆ. ಯಾವ ಪಕ್ಷಕ್ಕೆ ವಿನ್ ಆಗ್ತಾರೆ ಇವರು ಅಂತ ಇತ್ತೋ ಅವರಿಗೆ ವಿನ್ ಆಗದಾಗಿ ಅವರ ಕೈಯಿಂದ ಸ್ಥಾನವನ್ನು ಕಸಿದುಕೊಂಡು ಜಯಿಸುವಂಥದ್ದು ತಂತ್ರಗಾರಿಕೆ. ಹೆಂಗಿದ್ರು ಗೆದ್ದೆ ಗೆಲ್ತೀವಿ
ನಮ್ಮ ಪಕ್ಕ ಗೆಲ್ಲೋದು 100% ಅಂತ ಹೇಳಿದ್ರೆ ತಂತ್ರಗಾರಿಕೆ ಏನು ಬಂತು ಬಸ್ ಅವರ? ಖಂಡಿತ ಅಕ್ಷಯ್, ಕೊನೆಯ 1 ನಿಮಿಷದಲ್ಲಿ ನಾವು ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ನಾನು ಈ ಫೋಟೋನ ಮತ್ತೆ ಎಕ್ಸಾಂಪಲ್ ತೊಗೊತೀನಿ. ಅಕ್ಷಯ್, ಈ ಫೋಟೋ ನೋಡಿದ ಮೇಲೆ 2023ಕ್ಕೆ ಮತ್ತೆ ಯಡಿಯೂರಪ್ಪ ಅವರನ್ನು ಕಡೆಗಣಿಸಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಂದಿಟ್ಕೊಂಡು ಇವರು ಚುನಾವಣೆ ಎದುರಿಸಿದ್ರೆ ನಿಜಕ್ಕೂ BJP ರಾಜ್ಯದಲ್ಲಿ ಕಮಲ ಅರಳಿಸೋಕ್ಕಾಗತ್ತಾ? ಅಲ್ಲ, ಅವ್ರು ಹೇಳಲಿ. ಈಗ ಯಾಕೆ ಸಾಮೂಹಿಕ ನಾಯಕತ್ವ? ಯಾವತ್ತು ಸಿಟ್ಟಿಂಗ್ CM ಈಗ 2013ರಲ್ಲಿ ಯಡಿಯೂರಪ್ಪನವರು KJP ಕಟ್ಟಿದಂಥ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟ್ ಆಫ್ ಎಲೆಕ್ಷನ್ ಇನ್ನೇನು ಆದಂಥ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಆಗ BJP ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವ್ರು, ನಾವು ಜಗದೀಶ್ ಶೆಟ್ಟರ್ ಅವರ ಸಿಟ್ಟಿಂಗ್ CM ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಚುನಾವಣೆಗೆ ಹೋದ್ರು, ಏನಾಯ್ತು ಪರಿಸ್ಥಿತಿ? ಅಲ್ಲ, ಘೋಷಣೆ ಮಾಡೋ ಅಗತ್ಯನೇ ಅಂತ ನಾನು ಹೇಳ್ತಿಲ್ಲ ಅಕ್ಷಯ್. ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ, ಈಗ ನೀವು ಸಾಮೂಹಿಕ ನಾಯಕತ್ವ ಅಂತ ಬಹುಮುಖ್ಯ ಸಂಗತಿ. ಹೌದು 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 ಹೌದು. ಅಲ್ಲ, ಇನ್ನೊಂದು ಈ ಥರದ ಕಡೆಗಣನೆಯನ್ನು ಆ ಪರ್ಟಿಕ್ಯುಲರ್ ಸಮುದಾಯ ತಮ್ಮ ಏಕಮೇವಾದ್ವಿತೀಯ ನಾಯಕನಿಗಾಗುವಂತಹ ಅಪಮಾನ, ನೋವು, ಬೇಸರ, ಸಂಕಟ ಇವೆಲ್ಲವನ್ನೂ ತೂಕ ಹಾಕ್ಕೊಂಡು ಕೂತಿರುತ್ತೆ. 2023ರ ಚುನಾವಣೆಯ ಮತದಾನದ ಸಂದರ್ಭಕ್ಕೋಸ್ಕರ ಕಾಯ್ತಾ ಕೂತಿರುತ್ತೆ. ಇವೆಲ್ಲವನ್ನೂ ಕೂಡ ಆ ಸಮುದಾಯ ಜಾಗ್ರತೆಯಿಂದ ನೋಡುತ್ತೆ. ಸಾರಿ ಟು ಇಂಟರಪ್ಟ್. ಏನು ಅಂತ ಹೇಳಿದ್ರೆ, ಮೂವರನ್ನು ಗೆಲ್ಲಿಸಿದ ಬೊಮ್ಮಾಯಿಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಅಭಿನಂದನೆ. ನಿಮ್ಮ ತಂತ್ರ ಮಂತ್ರದಿಂದಲೇ BJP 3 ಸೀಟ್ ಗೆದ್ದಿದೆ ಅಂತೇಳಿ ಸುದ್ದಿಯನ್ನು ಓದುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಏನು ಅನಿಸ್ಲಿಕ್ಕಿಲ್ಲ. ಖಂಡಿತ. ಅಲ್ಲ, ಎಲ್ಲಕ್ಕಿಂತ ಮಿಗಿಲಾಗಿ ಈ ಸುದ್ದಿ ಓದುವವರು ಕೂಡ ಸೂಕ್ಷ್ಮವಾಗಿ ನೋಡಬೇಕು. ಲೆಹರ್ ಸಿಂಗ್ ಯಾರ ಆಪ್ತರು? ಬೊಮ್ಮಾಯಿ ಅವ್ರಿಗ? ತುಂಬ ಸರಳವಾದ ಸೂಕ್ಷ್ಮವಾದ ಸಂಗತಿ. ಇಂಥವನ್ನೂ ಕೂಡ ಹೇಗೇಗೋ ಓದ್ತಾರೆ, ಹೇಗೇಗೋ ಹೇಳ್ತಾರೆ, ಹೇಗೇಗೋ ಚಿತ್ರಿಸ್ತಾರೆ, ಬಿಂಬಿಸ್ತಾರೆ ಅನ್ನೋದಾದರೆ ಇಲ್ಲಿ ಯಡಿಯೂರಪ್ಪ ಅವರ ಕತೆ ಏನು ಅನ್ನೋದು ನಮ್ಮ ಕಟ್ಟ ಕಡೆಯ ಪ್ರಶ್ನೆ. BSY ಅವರನ್ನು ಕಡೆಗಣಿಸಿ BJP ರಾಜ್ಯದಲ್ಲಿ ಗೆಲ್ಲೋಕ್ಕಾಗುತ್ತೆ ಬೊಮ್ಮಾಯಿ ನೇತೃತ್ವದಲ್ಲಿ. ಮತ್ತು ರಾಜ್ಯಸಭಾ ಚುನಾವಣೆಯ ಕ್ರೆಡಿಟನ್ನು ಕೂಡ ಹೀಗೆ ಅವರಿವರು ನಾಯಕರು ಹಂಚಿಕೊಳ್ಳೋದಾದರೆ ಯಡಿಯೂರಪ್ಪ ಅವರು ಖಂಡಿತ ಮಹಾಮೌನಕ್ಕೆ ಶರಣಾಗಿದ್ದಂತಹ ಯಡಿಯೂರಪ್ಪ ಅವರು ಪ್ರಚಾರಕ್ಕೆ ಬಂದು ಈಗ ಪ್ರಚಾರ ಮಾಡ್ತಿರುವಂತಹದ್ದರ ಕ್ರೆಡಿಟ್ ಯಾರಿಗೆ ಸಲ್ಲತ್ತೆ? ಯಾರಿಗೆ ಕೊಡಬೇಕು? ಯಡಿಯೂರಪ್ಪ ಅವ್ರಿಗೆ ಕೊಡಬೇಕಾ? ನರೇಂದ್ರ ಮೋದಿ ಅವ್ರಿಗೆ ಕೊಡಬೇಕಾ? ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಡಬೇಕಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.